ಇಷ್ಟೊತ್ತು ನಾವೆಲ್ಲ ಸಿನಿಮಾದ ಬಗ್ಗೆ ಮಾತಾಡಿದ್ವಿ, ಎಲ್ಲ ಕೇಳಿದ್ವಿ. ಅಂಡ್ ಹಾಗೆ ಚೈತ್ರ ಕುಂದಾಪುರ ಅವ್ರ ಮಾತು ಗೊತ್ತು. ಆದ್ರೆ ಚೈತ್ರ ಕುಂದಾಪುರ ಅವರು ಕೆಲವೊಂದು ಖಾಸಗಿ ಮಾಧ್ಯಮದಲ್ಲಿ ಆಂಕರ್ ಆಗಿಯೂ ಕೂಡ ನೀವು ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೀರಾ. ಆದ್ರೆ ಯಾಕೆ ಚೈತ್ರ ಅವರು ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಬಂದಿಲ್ಲ? ಚೈತ್ರ ಅವರು ಪ್ರತಿಯೊಂದು ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಾರೆ, ಹೌದು. ಆದ್ರೆ ಯಾಕೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಚೈತ್ರ ಅವರು ಬಂದಿಲ್ಲ? ಆ, ಬಹುಶಃ ಅದೇ ನನ್ನ ಜೀವನದ ಬಹಳ ದೊಡ್ಡ ಗುರಿ ಇದ್ದಿದ್ದೆ ನಾನು ಪತ್ರಕರ್ತೆ ಆಗಬೇಕು ಅಂತ. ತುಂಬ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ನ್ಯೂಸ್ ಆ್ಯಂಕರ್ ಆಗಬೇಕು ಅಂತ ಕನಸು ಕಟ್ಟು ನಾನು 5 ವರ್ಷ ಜರ್ನಲಿಸಮ್ ಓದಿದ್ದು. ಜರ್ನಲಿಸಮ್ ಮಾಡಿದ ತಕ್ಷಣಕ್ಕೆ ರಾಜ್ಯಮಟ್ಟ ಸುದ್ದಿವಾಹಿನಿಯಲ್ಲೇ ಇಂಟರ್ನ್ಶಿಪ್ ಮುಗಿಸ್ತೀನಿ. ಉದಯವಾಣಿ ಅಂತ ದೊಡ್ಡ ಪತ್ರಿಕೆಯಲ್ಲಿ ಸಬ್ ಎಡಿಟರ್ ಆಗಿ, ಒನ್ ಆಫ್ ದ ಯಂಗೆಸ್ಟ್ ಸಬ್ ಎಡಿಟರ್ ಆಗಿದ್ದೆ ನಾನು. ಸುದಿನಾನು ಎಡಿಷನ್ ಬರುವಾಗ ಸಬ್ ಎಡಿಟರ್ ಆಗಿ ಕೆಲಸ ಮಾಡ್ತೀನಿ. ಮುಕ್ತ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡುವಾಗ ಚಾನೆಲ್ನ ಬಿಲ್ಡಿಂಗ್ ಸ್ಟೇಜ್ನಲ್ಲೇ ನಾನು ನಿಂತ್ಕೊಳ್ತೀನಿ. ಅದಾದ್ಮೇಲೆ ಸ್ಪಂದನ ಅಂತ ಒಂದು ನ್ಯೂಸ್ ಚಾನೆಲ್ ನಮ್ಮ ಕರಾವಳಿ ಭಾಗದಲ್ಲಿ ಇದ್ದಿದ್ದು, ಅಲ್ಲೂ ಕೂಡ ನ್ಯೂಸ್ ಆ್ಯಂಕರ್ ಆಗಿ, ನ್ಯೂಸ್ ಡೆಸ್ಕ್ ಹೆಡ್ ಆಗಿ ನಾನು ಕೆಲಸ ಮಾಡಿದ್ದೆ. ಒಂದು ಘಟನೆ ನಡೆಯುತ್ತೆ, ಪರೇಶ್ಮೇಸ್ತಾ ಪ್ರಕರಣ ಬಹುತೇಕ ಗೊತ್ತಿರಬಹುದು, 2017-18ರಲ್ಲಿ ಅನ್ಕೊಳ್ತೀನಿ. ಆ ಸಂದರ್ಭದಲ್ಲಿ ಒಂದು ನ್ಯೂಸ್ ಕವರೇಜ್ ಮಾಡುವಾಗ ಆ ಸುದ್ದಿಯನ್ನು ನಾನು ಬಿತ್ತರ ಮಾಡುವಾಗ ಆನ್ ಏರ್ನಲ್ಲೇ ಆ ಸುದ್ದಿಯನ್ನು ನಿಲ್ಲಿಸ್ಬೇಕಾಗಿ ಬರುತ್ತೆ. ಆ ಪರೇಶ್ಮೇಸ್ತಾ ಪ್ರಕರಣದ ಬಗ್ಗೆ ನೀಟಾಗಿ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಾಡಿದ್ವಿ. ಅದರ ನ್ಯೂಸ್ ಆ್ಯಂಕರ್ ಆಗಿ ನಾನು ಆಗಿದ್ದ ಶಾಸಕರನ್ನ ಡಿಬೇಟಲ್ಲಿ ಕೂತ್ಕೊಂಡಿದ್ದಾಗ ಒಂದು ಸ್ವಲ್ಪ ಕ್ಲಾಸ್ ತಗೊಳ್ತೀನಿ. ಆ ಟೈಮಲ್ಲಿ ಆ ಡಿಬೇಟ್ನ ಅರ್ಧಕ್ಕೆ ನಾನು ನಿಲ್ಲಿಸ್ಬೇಕಾದ ಸಂದರ್ಭ ಬಂದಾಗ ಅವತ್ತು ಮೈಕು ಕೊಟ್ಟು ಬಿಚ್ಚಿಟ್ಟು ಸ್ಟುಡಿಯೋದಿಂದ ಹೊರಗಡೆ ಬರ್ತೇನೆ. ಹೊರಗಡೆ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಅದೇ ಪರೇಶ್ಮೇಸ್ತಾ ಸಾವಿಗೆ ಹೋರಾಟಕ್ಕೆ ಇಳಿತೀನಿ. ಅವತ್ತು ತಹಶೀಲ್ದಾರ್ ಕಚೇರಿನಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳನ್ನು ಸೇರಿಸಿ ಪ್ರತಿಭಟನೆಗೆ ಇಳಿಯುವಂಥ ಸಂದರ್ಭ ಬರುತ್ತೆ. ಎಲ್ಲೋ ಒಂದು ಕಡೆ ಆ ಟ್ರಾನ್ಸಿಷನ್ಸ್ ಏನಿದೆ ನನ್ನ ಬದುಕಿನಲ್ಲಿ, ಆ ಸುದ್ದಿಯ ಸ್ಟುಡಿಯೋದಿಂದ ಈಚೆಗೆ ಬಂದು ಮೈಕ್ ಕೋಟಿಗೆ ಹಾಕ್ಕೊಳ್ತಿದ್ದೆ, ಕೊನೆಗೆ ಕೈಯಲ್ಲಿ ಹಿಡ್ಕೊಂಡು ಮಾತಾಡುವ ಇದಕ್ಕೆ ಬಂದೆ. ಆ ಕ್ಷೇತ್ರ ನನ್ನನ್ನು ಆಯ್ಕೆ ಮಾಡ್ಕೊಳ್ತು ಅಂತ ಅನ್ಸುತ್ತೆ. ಆಮೇಲೆ ಯಾವತ್ತೂ ಸಮಯ ಸಿಗಲಿಲ್ಲ, ಮತ್ತೆ ತಿರುಗಿ ಮಾಧ್ಯಮಕ್ಕೆ ಹೋಗೋವಂಥ ಅವಕಾಶ ಆಗಲಿ ಸಮಯ ಆಗಲಿ ಸಿಗಲಿಲ್ಲ. ಒಂದಲ್ಲ ಒಂದು ಜವಾಬ್ದಾರಿಗಳು ಹೆಚ್ಚುತ್ತಾನೆ ಹೋಯಿತು. ಗೊತ್ತಿಲ್ಲ, ಭಗವಂತನಿಗೆ ಇಷ್ಟೇ ನಿನ್ನ ಕನಸಿನಲ್ಲಿ ನಿನಗೆ ಅಂತ ನಿನ್ನ ಪಾಲಿಗೆ ಇಷ್ಟೇ ಮಾಧ್ಯಮದ ಪ್ರಪಂಚ ಅಂತ ಇತ್ತು ಅನ್ಸುತ್ತೆ. ಸೊ ಅದರಿಂದ ಆಚೆಗೆ ಇವತ್ತೇನು ಮಾಡ್ತಾ ಇದ್ದೀನಿ, ಈ ಕೆಲಸದಲ್ಲೂ ಭಾಳ ತೃಪ್ತಿ ಇದೆ. ಹಾಗಾಗಿ ಬಹುಶಃ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಬರೋಕ್ಕಾಗಲಿಲ್ಲ. ಸಮಯ ಸಿಕ್ಕಿದ್ದಿದ್ರೆ ಬಹುಶಃ ನಾನು ಬರ್ತಾ ಇದ್ನೋ ಏನೋ. ಆ ಥರದ ಅವಕಾಶಗಳು ಹಿಂದೆ ತುಂಬ ಬಂದಿದ್ದಿದೆ. ಆದರೆ ಅದಾದ ನಂತರ ಬೇರೆ ಬೇರೆ ಜವಾಬ್ದಾರಿಗಳು, ಬೇರೆ ಬೇರೆ ಕಾಂಟ್ರವರ್ಸಿಗಳಾದ್ರಿಂದ ಮತ್ತೆ ಈ ಕಡೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಎಸ್, ಹಾಗೆ ಚೈತ್ರ ಅವರು ಯಾವಾಗ್ಲೂ ಮಾತಾಡ್ತಾರೆ, ಜಗಳ ಮಾಡೋಕ್ಕೂ ಸಹಿ ಇದ್ದಾರೆ, ಏನೇ ಆದ್ರೂ ಕೂಡ ಧ್ವನಿ ಎತ್ತುತ್ತಾರೆ. ಚೈತ್ರ ಅಂತಂದ್ರೆ ಖಡಕ್ ಅನ್ನೋ ಮಾತಿದೆ. ಆದ್ರೆ ಚೈತ್ರ ಅವರು ಬೇಜಾರಾದಾಗ, ನೋವಾದಾಗ ಯಾರ ಹತ್ರ ಹೋಗ್ತಾರೆ? ಚೈತ್ರ ತಮ್ಮ ನೋವನ್ನ ಯಾರ ಹತ್ರ ತೋಡ್ಕೊಂತಾರೆ? ನನ್ ಬೇಜಾರೇ ಆಗ್ಲಿ ಖುಷಿನೇ ಆಗ್ಲಿ ನಾನು ಹೋಗೋದು ಆ ಜಗನ್ಮಾತೆ ಹತ್ರ ಮಾತ್ರ. ಆ ತಾಯಿ ಎದುರು ಕುತ್ಕೊಳ್ತೀನಿ. ಬೇಜಾರಾದ್ರೂ ಅವಳೆದ್ರೆ ಕಣ್ಣೀರ್ ಹಾಕ್ತೀನಿ, ಖುಷಿ ಆದ್ರೂ ಅವಳೆದ್ರೇನೆ ನಗಾಡ್ತಾ ಮಾತಾಡ್ತೀನಿ. ನಂಗೆ ಭಗವಂತನ ಹತ್ರ ಹೋಗೋದು ಬಿಟ್ಟು ಬೇರೆ ಯಾವ ದಾರಿನೂ ಯಾವತ್ತೂ ತೋಚಿಲ್ಲ. ಯಾಕಂದ್ರೆ ನಂಗೆ ಯಾವಾಗಲೂ ಹೇಳೋರು ನನ್ನ ಗುರುಗಳು, ಬೇಜಾರೇ ಆಗಲಿ ಗುಟ್ಟೆ ಆಗಲಿ ಖುಷಿನೇ ಆಗಲಿ ಹಂಚ್ಕೊಳ್ಳೋದಕ್ಕೂ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ಬಾರ್ದು. ಯಾಕಂದ್ರೆ ಮನುಷ್ಯರು ಇವತ್ತಿದ್ರು ನಾಳೆ ಹೋಗ್ಬಿಡ್ಬಹುದು, ಆದರೆ ಶಾಶ್ವತವಾಗಿರೋನು ಭಗವಂತ ಮಾತ್ರ ಅಂತ. ಹಾಗಾಗಿ ನಾನು ನಂಬುವ ಆ ಭಗವತಿ ಹತ್ರ ಹೋಗ್ತೀನಿ, ಅವಳೆದ್ರು ಕೂತ್ಕೊಳ್ತೀನಿ, ಬೇಜಾರಾದ್ರೂ ಕಣ್ಣೀರು ಹಾಕ್ತೀನಿ, ಖುಷಿ ಆದ್ರೂ ಅವಳ ಹತ್ರ ಸಂಭ್ರಮದಿಂದ ಮಾತಾಡಿ ಎದ್ದು ಬರ್ತೀನಿ. ಅವಳೊಂದೇ ನನಗೆ ದಾರಿ. ನಾವು ಹಾಗೆ ಮಾತಾಡ್ತಾ ಇದ್ವಿ, ಗುರು ಕಿರಣ್ ಅವರು, ಕರಾವಳಿಯವರು. ಓಕೆ, ಸೊ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಟ್ರೆಂಡ್ ಸೆಟ್ಟರ್ ಅಂತಾನೆ ಕರೀತಾರೆ. ಅವರ ಸಾಧನೆಗಳು ಇವಾಗ ಯಾವ ಲೆವೆಲಲ್ಲಿ ಇದ್ದಾರೆ? ಕುಂದಾಪುರದವ್ರು ಏನ್ ಹೇಳ್ತೀರಾ ಗುರುಕಿರಣ್ ಅವ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ನಂಗೆ ತುಂಬಾ ಫೇವ್ರೆಟ್ ಅವರು. ಅವ್ರ ಸಾಂಗ್ಗಳಂದ್ರೆ ಬಹಳ ಇಷ್ಟ ನನಗೆ. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಅವರು ಉಪೇಂದ್ರ ಸರ್ ಸಿನಿಮಾಗಳಿಗೆ ಮಾಡಿರುವ ಹಾಡುಗಳೆಲ್ಲ ಇಷ್ಟು ಫೇಮಸ್ ಆಗಿತ್ತು. ಇವತ್ತು ದೇಶ ವಿದೇಶಗಳಲ್ಲಿ ಅವ್ರ ಹಾಡುಗಳಿಗೋಸ್ಕರ ಹುಚ್ಚು ಅಭಿಮಾನಿಗಳಿದ್ದಾರೆ. ಅವರ ನೇಚರ್ ನನಗೆ ವೈಯಕ್ತಿಕವಾಗಿ ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಮಾತಾಡೋದು, ಅವ್ರ ಇಂಟರ್ವ್ಯೂಸ್ ನಾನು ತುಂಬಾ ಫಾಲೋ ಮಾಡ್ತೀನಿ. ಎಲ್ಲೋ ಒಂದು ಕಡೆ ನನಗೆ ತುಂಬಾ ಕನೆಕ್ಟ್ ಆಗ್ತಾರೆ ಕುಂದಾಪುರದ ವಿಚಾರದಲ್ಲಿ ಇರ್ಬೋದು. ಗುರುಕಿರಣ್ ಸರ್ ವ್ಯಕ್ತಿತ್ವ ಮತ್ತು ಅವರ ಹಾಡು ನಿಜವಾಗ್ಲೂ ಕುಂದಾಪುರಕ್ಕೆ ಒಂದು ಹೊಸ ಧ್ವನಿ ಅವರು ಅಂತ ಅನ್ಸುತ್ತೆ. ಅಂಡ್ ಹಾಗೆ ಇವಾಗ ಚೈತ್ರ ಕುಂದಾಪುರ ಅನ್ನೋಕು ಕೋರ್ಟು, ಕಚೇರಿ, ಭಾಷಣ, ಜಗಳ, ಅಲ್ಲೇನೋ ಒಂದು ಕಿರಿಕಿರುತ್ತೆ. ಚೈತ್ರ ಧ್ವನಿ ಎತ್ತುತ್ತಾರೆ, ಮಾತು ಮಾತು ಮಾತು. ಆದ್ರೆ ಈಗ ಬಿಗ್ ಬಾಸ್ ಮನೆ ಚೈತ್ರ ಅವರಿಗೆ ಒಂದು ಹೊಸ ಜೀವನವನ್ನ ಕೊಟ್ಟಿದೆ, ಒಂದು ಮರು ಜನ್ಮ ಅಂದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ್ ಅವರಂತೂ ಎಲ್ಲರೂ ಫೇವ್ರೇಟ್ ಆಗಿದ್ದಾರೆ. ಫೈನಲ್ಗಂತೂ ಹನುಮಂತ್ ಅವ್ರು ಇದ್ದೇ ಇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹನುಮಂತ ಅನ್ನೋಕು ತುಂಬಾ ಮುಗ್ಧ ಅನ್ನೋ ಮಾತಿದೆ. ಚೈತ್ರ ಕುಂದಾಪುರ ಅವ್ರು ಬಹಳ ಹತ್ತಿರದಿಂದ ಹನುಮಂತ ಜೊತೆ ಇದ್ದೀರಾ.
ಅಷ್ಟು ಮುಗ್ಧ ನಿಜವಾಗ್ಲೂ ಇದ್ದಾರಾ? ಇಲ್ಲ, ಹನುಮಂತ ತುಂಬಾ ಬುದ್ಧಿವಂತ. ಮುಗ್ಧತೆ ಎನ್ನುವ ಊಟವನ್ನು ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥಕೊಂಡಿರುವಂತ ಬುದ್ಧಿವಂತ. ಅಂದ್ರೆ ಎಲ್ಲಿ ಮುಗ್ಧತೆ ಬೇಕೋ ಅಲ್ಲಿ ಮಾತ್ರ ತೋರಿಸ್ತಾರೆ. ಬಹಳ ಬುದ್ಧಿವಂತ. ನಾನು ಸಾಮಾನ್ಯವಾಗಿ ಮುಗ್ಧತೆ ಸತ್ತ ವ್ಯಕ್ತಿ ಮಾತ್ರ ಬುದ್ಧಿವಂತನಾಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ಬಟ್ ಹಾಗಲ್ಲ. ಹನುಮಂತ ಬುದ್ಧಿವಂತಿಕೆ ಮತ್ತು ಮುಗ್ಧತೆ ಎರಡನ್ನೂ ಜೊತೆಗೆ ಕ್ಯಾರಿ ಮಾಡಬಲ್ಲ ವ್ಯಕ್ತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.